ತಾಕತ್ತಿದ್ರೆ ಸಿದ್ದರಾಮಯ್ಯ ಕರಸೇವಕರನ್ನ ಬಂಧಿಸಲಿ. ಸಿದ್ದರಾಮಯ್ಯ ವಿರುದ್ಧ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಕತ್ತಿದ್ರೆ ಸಿದ್ದರಾಮಯ್ಯ ಕರಸೇವಕರನ್ನ ಬಂಧಿಸಲಿ ಅಂತ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಪಟ್ಟಿ ಕೊಡ್ತೀನಿ, ನಾನು ಕರಸೇವೆಯಲ್ಲಿ ಭಾಗಿಯಾಗಿದ್ದೆ. ಸಿದ್ದರಾಮಯ್ಯ, ನಿಮಗೆ ನನ್ನ ಸವಾಲು, ತಾಕತ್ತಿದ್ರೆ ಬಂಧನ ಮಾಡಿ ಅಂತ. ಬಂಧನ ಮಾಡಿದ ಕ್ಷಣ ಹಿಂದುತ್ವಕ್ಕೆ ಧಕ್ಕೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಂಧನ ಮಾಡಿದ ಕ್ಷಣ ಹಿಂದುತ್ವಕ್ಕೆ ಧಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾಜಿ ಸಚಿವ ಸುನಿಲ್ ಕುಮಾರ್ ಸಿಎಂ ಸಿದ್ದರಾಮಯ್ಯಗೆ ಸವಾಲೆಸೆದಿದ್ದಾರೆ. ಇನ್ನು ಕಾಲ ಮಿಂಚಿಲ್ಲ, ಆಹ್ವಾನ ಕೊಟ್ಟಿಲ್ಲ, ನೋಡೋಣ ಬರೋಣ ಅನ್ನುವಂಥ ಮಾತನ್ನು ಬಿಟ್ಟು ಯಾವುದೋ ಸ್ನೇಹಿತರ ಕುಟುಂಬಕ್ಕರ ಮದುವೆಗೆ ಆಹ್ವಾನ ಕೊಟ್ಟಿಲ್ಲ ಅಂತಂದಾಗ ಪಿಳ್ಳೆ ನೆಪವನ್ನು ಕೆಲವರು ಕುಟುಂಬದಕ್ಕಸ್ತರು ವಹಿಸ್ತಾರೆ. ರಾಷ್ಟ್ರ ಮಂದಿರದ ನಿರ್ಮಾಣಕ್ಕೆ ಯಾವ ಆಹ್ವಾನವೂ ಕೂಡ ಬೇಡ. ನಿಮಗೆ ಬದ್ಧತೆ ಇದ್ರೆ, ಹಿಂದುತ್ವದ ಬಗ್ಗೆ ನಿಮ್ಮ ನಿಜವಾದಂಥ ಕಳಕಳಿ ಇದ್ರೆ, ಚುನಾವಣೆಯ ನೈಜ ಹಿಂದೂ ಆಗದೆ ನೈಜ ಹಿಂದೂ ಅನ್ನುವಂಥದ್ದನ್ನು ಪ್ರಕಟ ಮಾಡಬೇಕು ಅಂತಿದ್ರೆ 22ನೇ ತಾರೀಕು ರಾಜ್ಯದ ಎಲ್ಲ ಮುಜರಾಯಿ ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆಯನ್ನು ಆರಂಭ ಮಾಡಿ 100 ದೇವಾಲಯಗಳಿಗೆ ತಲಾ 100 ಕೋಟಿ ರೂಪಾಯಿ ಅನುದಾನವನ್ನು ಮುಂದಿನ 3 ವರ್ಷಗಳಲ್ಲಿ ಕೊಡುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡಲಿ.